ನಮಸ್ಕಾರ ವೀಕ್ಷಕರೇ, ದೇಶದ ಅತಿದೊಡ್ಡ ವಿಮಾನಯಾನ ಸಂಸ್ಥೆಯಾದ ಇಂಡಿಗೋದಲ್ಲಿ ಉಂಟಾಗಿರುವ ತಾಂತ್ರಿಕ ಮತ್ತು ಆಂತರಿಕ ಸಮಸ್ಯೆಗಳಿಂದಾಗಿ ದೇಶವ್ಯಾಪಿ ವಿಮಾನಗಳ ಹಾರಾಟದಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿದ್ದು ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಗಿದೆ. ದೆಹಲಿ, ಮುಂಬೈ, ಬೆಂಗಳೂರು ಮತ್ತು ಹೈದರಾಬಾದ್ ಸೇರಿದಂತೆ ಪ್ರಮುಖ ನಗರಗಳಲ್ಲಿ ನೂರಾರು ವಿಮಾನಗಳು ರದ್ದುಗೊಂಡರೆ ಇನ್ನು ಕೆಲವು ವಿಮಾನಗಳು ಗಂಟೆಗಳ ಕಾಲ ತಡವಾಗಿ ಸಂಚರಿಸುತ್ತಿವೆ. ಮುಖ್ಯವಾಗಿ ಪೈಲಟ್ಗಳ ಕೊರತೆ, ಹೊಸದಾಗಿ ಜಾರಿಗೆ ಬಂದಿರುವ ವಿಮಾನ ಚಾಲನಾ ಸಮಯದ ಮಿತಿ ಅಥವಾ ಎಫ್ಡಿಟಿಎಲ್ ನಿಯಮಗಳು ಹಾಗೂ ವೇತನಕ್ಕೆ ಸಂಬಂಧಿಸಿದ ಆಂತರಿಕ ಅಸಮಾಧಾನಗಳೇ ಈ ಅವ್ಯವಸ್ಥೆಗೆ ಪ್ರಮುಖ ಕಾರಣ ಎಂದು ವರದಿಗಳು ಹೇಳುತ್ತಿವೆ. ಕೇವಲ ಬೆಂಗಳೂರು ಮತ್ತು ದೆಹಲಿ ವಿಮಾನ ನಿಲ್ದಾಣಗಳಲ್ಲೇ 90ಕ್ಕೂ ಹೆಚ್ಚು ವಿಮಾನಗಳು ರದ್ದಾಗಿರುವುದು ಸಮಸ್ಯೆಯ ಗಂಭೀರತೆಯನ್ನು ತೋರಿಸುತ್ತದೆ. ಇದರಿಂದಾಗಿ ವಿಮಾನ ನಿಲ್ದಾಣಗಳಲ್ಲಿ ಪ್ರಯಾಣಿಕರು ಗಂಟೆಗಟ್ಟಲೆ ಸಿಲುಕಿಕೊಂಡಿದ್ದು ಹಲವೆಡೆ ಸಿಬ್ಬಂದಿ ಮತ್ತು ಪ್ರಯಾಣಿಕರ ನಡುವೆ ವಾಗ್ವಾದಗಳು ನಡೆದಿವೆ. ಇದೇ ಸಮಯದಲ್ಲಿ ಕೆಲವು ಮಾರ್ಗಗಳಲ್ಲಿ ಟಿಕೆಟ್ ದರಗಳು ಆಕಸ್ಮಿಕವಾಗಿ 40,000 ರೂಪಾಯಿವರೆಗೂ ಏರಿಕೆಯಾಗಿದ್ದು ಕುಟುಂಬಗಳು ಮತ್ತು ತುರ್ತು ಪ್ರಯಾಣಿಕರಿಗೆ ಭಾರೀ ತೊಂದರೆಯಾಗಿದೆ. ಈ ಬಗ್ಗೆ ಇಂಡಿಗೋ ಸಿಇಒ ಕ್ಷಮೆ ಕೋರಿದ್ದು ಗ್ರಾಹಕರಿಗೆ ನೀಡಿದ್ದ ಭರವಸೆ ಉಳಿಸಿಕೊಳ್ಳಲು ಆಗಿಲ್ಲ ಎಂದು ಒಪ್ಪಿಕೊಂಡಿದ್ದಾರೆ. ಇತ್ತ ನಾಗರಿಕ ವಿಮಾನಯಾನ ಮಹಾನಿರ್ದೇಶನಾಲಯ ಅಂದರೆ ಡಿಜಿಸಿಎ ತನಿಖೆ ಆರಂಭಿಸಿದ್ದರೆ ಪೈಲಟ್ ಸಂಘಟನೆಗಳು ಹೊಸ ನಿಯಮಗಳನ್ನು ತಪ್ಪು ಕಾರಣವನ್ನಾಗಿ ಬಳಸಲಾಗುತ್ತಿದೆ ಎಂದು ಆರೋಪಿಸಿವೆ. ಈ ಗೊಂದಲದ ಪರಿಣಾಮವಾಗಿ ಷೇರು ಮಾರುಕಟ್ಟೆಯಲ್ಲಿ ಇಂಟರ್ಗ್ಲೋಬ್ ಏವಿಯೇಷನ್ ಷೇರುಗಳು ಕುಸಿತ ಕಂಡಿದ್ದು ವಿಮಾನ ನಿಲ್ದಾಣಗಳಲ್ಲಿ ಪರಿಸ್ಥಿತಿ ಯಾವಾಗ ಸಹಜ ಸ್ಥಿತಿಗೆ ಮರಳಲಿದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ. ಭಾರತೀಯ ರೂಪಾಯಿ ಮೌಲ್ಯ ಇತಿಹಾಸದಲ್ಲೇ ಪಾತಾಳಕ್ಕೆ ಕುಸಿದಿದ್ದು ಡಾಲರ್ ಎದುರು 90 ರೂಪಾಯಿ 43 ಪೈಸೆಯ ಗಡಿ ಮುಟ್ಟುವ ಮೂಲಕ ಸಾರ್ವಕಾಲಿಕ ಕನಿಷ್ಠ ಮಟ್ಟಕ್ಕೆ ತಲುಪಿದೆ. ವಿದೇಶಿ ಹೂಡಿಕೆದಾರರು ನಿರಂತರವಾದಿ ಬಂಡವಾಳ ಹಿಂಪಡೆಯುತ್ತಿರುವುದು, ಹೆಚ್ಚುತ್ತಿರುವ ವ್ಯಾಪಾರ ಕೊರತೆ ಮತ್ತು ಜಾಗತಿಕ ಮಾರುಕಟ್ಟೆಯಲ್ಲಿ ಅಮೆರಿಕದ ಡಾಲರ್ಗೆ ಉಂಟಾಗಿರುವ ಭಾರೀ ಬೇಡಿಕೆಯೇ ಈ ಕುಸಿತಕ್ಕೆ ಪ್ರಮುಖ ಕಾರಣ ಎಂದು ವಿಶ್ಲೇಷಿಸಲಾಗಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಾರುಕಟ್ಟೆಯಲ್ಲಿ ಮಧ್ಯಪ್ರವೇಶಿಸಿದರೂ ರೂಪಾಯಿ ಮೇಲಿನ ಒತ್ತಡ ಕಡಿಮೆಯಾಗಿಲ್ಲ. ಆದರೆ ಆರ್ಬಿಐ ಮತ್ತು ಸರ್ಕಾರವು ದೇಶದ ಆರ್ಥಿಕ ಬುನಾದಿ ಭದ್ರವಾಗಿದ್ದು ಈ ಕುಸಿತ ಜಾಗತಿಕ ವಿದ್ಯಮಾನಗಳ ಪ್ರಭಾವವಷ್ಟೇ ಎಂದು ಸಮರ್ಥಿಸಿಕೊಂಡಿವೆ. ರೂಪಾಯಿ ಮೌಲ್ಯ ಕುಸಿತದಿಂದ ಟಿಸಿಎಸ್, ಇನ್ಫೋಸಿಸ್ನಂತಹ ಐಟಿ ಕಂಪನಿಗಳ ಆದಾಯ ಹೆಚ್ಚಳವಾಗುವ ನಿರೀಕ್ಷೆಯಿಂದ ಅವುಗಳ ಷೇರುಗಳು ಏರಿಕೆ ಕಂಡರೆ ಮತ್ತೊಂದೆಡೆ ಆಮದು ಅವಲಂಬಿತ ಕ್ಷೇತ್ರಗಳಿಗೆ ಸಂಕಷ್ಟ ಎದುರಾಗಿದೆ. ಇದರ ನೇರ ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಪೆಟ್ರೋಲ್, ಡೀಸೆಲ್, ಮೊಬೈಲ್, ಲ್ಯಾಪ್ಟಾಪ್ ಮತ್ತು ಅಗತ್ಯ ಔಷಧಿಗಳ ಬೆಲೆ ಏರಿಕೆಯಾಗುವ ಸಾಧ್ಯತೆ ಇದೆ ಎಂದು ವರದಿಗಳು ಎಚ್ಚರಿಸಿವೆ. ವಿಪಕ್ಷಗಳು ಇದು ಆರ್ಥಿಕತೆಯ ನೈಜ ಸ್ಥಿತಿಗೆ ಕನ್ನಡಿ ಎಂದು ಟೀಕಿಸಿದ್ದರೆ ಆರ್ಥಿಕ ತಜ್ಞರು 90 ರೂಪಾಯಿಯ ಮಟ್ಟವೇ ಮುಂದಿನ ದಿನಗಳಲ್ಲಿ ಸಾಮಾನ್ಯವಾಗಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ದಿನದ ಅಂತ್ಯಕ್ಕೆ ರೂಪಾಯಿ ಮೌಲ್ಯ ಅಲ್ಪ ಚೇತರಿಕೆ ಕಂಡು 89 ರೂಪಾಯಿ 96 ಪೈಸೆಗೆ ತಲುಪಿದರೂ ಮಾರುಕಟ್ಟೆಯಲ್ಲಿ ಎಚ್ಚರಿಕೆಯ ನಡೆ ಮುಂದುವರಿದಿದೆ. ಭಾರತದ ವಾಣಿಜ್ಯ ಲೋಕದಲ್ಲಿ ಹೊಸ ಸಂಚಲನ ಮೂಡಿಸಲು ರಿಲಯನ್ಸ್ ಇಂಡಸ್ಟ್ರೀಸ್ ಸಜ್ಜಾಗಿದ್ದು ಬಹುನಿರೀಕ್ಷಿತ ಜಿಯೋ ಪ್ಲಾಟ್ಫಾರ್ಮ್ಸ್ ಐಪಿಒ ಪ್ರಕ್ರಿಯೆಗೆ ಅಧಿಕೃತವಾಗಿ ಚಾಲನೆ ನೀಡಿದೆ. ಕಂಪನಿಯು ಐಪಿಒಗೆ ಅಗತ್ಯವಿರುವ ಕರಡು ದಾಖಲೆ ಅಥವಾ ಡಿಆರ್ಎಚ್ಪಿ ಸಿದ್ಧಪಡಿಸುವ ಕೆಲಸ ಆರಂಭಿಸಿದ್ದು ಇದು ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಐಪಿಒ ಆಗುವ ಎಲ್ಲ ಸಾಧ್ಯತೆಗಳಿವೆ ಎಂದು ವರದಿಗಳು ಹೇಳಿವೆ. ಬ್ಲೂಮ್ಬರ್ಗ್ ವರದಿಗಳ ಪ್ರಕಾರ ಜಿಯೋ ಐಪಿಒ ಮೌಲ್ಯ ಸುಮಾರು $170 ಬಿಲಿಯನ್ ಗಳಷ್ಟಿರಲಿದ್ದು ಮಾರುಕಟ್ಟೆಯಲ್ಲಿ ಭಾರೀ ಕುತೂಹಲ ಹುಟ್ಟುಹಾಕಿದೆ. 2026ರ ಮೊದಲಾರ್ಧದಲ್ಲಿ ಈ ಐಪಿಒ ಮಾರುಕಟ್ಟೆಗೆ ಲಗ್ಗೆ ಇಡುವ ನಿರೀಕ್ಷೆ ಇದ್ದು ದೂರಸಂಪರ್ಕ, ಫೈಬರ್, ಒಟಿಟಿ ಮತ್ತು ಕೃತಕ ಬುದ್ಧಿಮತ್ತೆಯಂತಹ ಹಲವು ಕ್ಷೇತ್ರಗಳಲ್ಲಿ ಜಿಯೋ ವೇಗವಾಗಿ ಬೆಳೆಯುತ್ತಿರುವುದು ಹೂಡಿಕೆದಾರರ ಆಕರ್ಷಣೆಗೆ ಪ್ರಮುಖ ಕಾರಣವಾಗಿದೆ. ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಇದನ್ನು ದೇಶದ ಅತಿದೊಡ್ಡ ಲಿಸ್ಟಿಂಗ್ ಆಗಿಸಲು ನಿರ್ಧರಿಸಿದ್ದು ಇದರಿಂದ ಭಾರತೀಯ ಷೇರು ಮಾರುಕಟ್ಟೆಗೆ ಹೊಸ ಉತ್ತೇಜನ ದೊರೆಯಲಿದೆ ಎಂದು ತಜ್ಞರು ಹೇಳಿದ್ದಾರೆ. ಮುಂದಿನ ದಿನಗಳಲ್ಲಿ ಸೆಬಿ ಅನುಮೋದನೆ, ಬೆಲೆ ನಿರ್ಧಾರ ಮತ್ತು ಹೂಡಿಕೆದಾರರ ಸಭೆಗಳು ನಡೆಯಲಿದ್ದು ಒಟ್ಟಾರೆಯಾಗಿ ಮುಖೇಶ್ ಅಂಬಾನಿ ಅವರ ಡಿಜಿಟಲ್ ಸಾಮ್ರಾಜ್ಯ ಷೇರು ಮಾರುಕಟ್ಟೆಯಲ್ಲಿ ಮತ್ತೊಂದು ಐತಿಹಾಸಿಕ ಮೈಲಿಗಲ್ಲು ಸ್ಥಾಪಿಸಲು ವೇದಿಕೆ ಸಿದ್ಧಪಡಿಸಿಕೊಳ್ಳುತ್ತಿದೆ. ಆಂಧ್ರಪ್ರದೇಶದಲ್ಲಿ ತಂತ್ರಜ್ಞಾನ ವಲಯದ ಬೃಹತ್ ಬೆಳವಣಿಗೆ ಒಂದು ನಡೆದಿದ್ದು ರಾಜ್ಯ ಸರ್ಕಾರವು ಅದಾನಿ ಮತ್ತು ಗೂಗಲ್ ಸಹಭಾಗಿತ್ವದ ಎಐ ಡೇಟಾ ಸೆಂಟರ್ ಯೋಜನೆಗೆ 480 ಎಕರೆ ಭೂಮಿಯನ್ನು ಅಧಿಕೃತವಾಗಿ ಮಂಜೂರು ಮಾಡಿದೆ. ವಿಶಾಖಪಟ್ಟಣಂ ಮತ್ತು ಅನಕಾಪಲ್ಲಿ ಜಿಲ್ಲಾ ವ್ಯಾಪ್ತಿಯಲ್ಲಿ ನಿರ್ಮಾಣವಾಗಲಿರುವ ಈ 1 ಗಿಗಾವಾಟ್ ಸಾಮರ್ಥ್ಯದ ಡೇಟಾ ಹಬ್ಗೆ ಅದಾನಿ ಸಮೂಹ ಸುಮಾರು $5 ಬಿಲಿಯನ್ ಬಂಡವಾಳ ಹೂಡಿಕೆ ಮಾಡಲು ಸಜ್ಜಾಗಿದೆ. ಇದರ ಮೂಲಕ ವಿಶಾಖಪಟ್ಟಣಂ ಭಾರತದ ಮುಂದಿನ ಎಐ ಡೇಟಾ ಕ್ಯಾಪಿಟಲ್ ಆಗಿ ರೂಪುಗೊಳ್ಳುತ್ತೆ ದಾಪುಗಾಲಿ ಇಟ್ಟಿದ್ದು ಈ ಯೋಜನೆ
ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿ ಮತ್ತು ತಂತ್ರಜ್ಞಾನ ವಿಸ್ತರಣೆಗೆ ದೊಡ್ಡ ಮಟ್ಟದ ಉತ್ತೇಜನ ನೀಡಲಿದೆ ಎಂದು ಸರ್ಕಾರ ತಿಳಿಸಿದೆ. ಈಗಾಗಲೇ ಗೂಗಲ್ ಭಾರತದಲ್ಲಿ $15 ಬಿಲಿಯನ್ ಮೌಲ್ಯದ ಎಐ ಹಬ್ ಸ್ಥಾಪನೆಯ ಘೋಷಣೆ ಮಾಡಿರುವ ಬೆನ್ನಲ್ಲೇ ಈ ಭೂಮಿ ಹಂಚಿಕೆ ಪ್ರಕ್ರಿಯೆ ಮಹತ್ವ ಪಡೆದುಕೊಂಡಿದೆ. ಮತ್ತೊಂದೆಡೆ ಮುಖೇಶ್ ಅಂಬಾನಿ ನೇತೃತ್ವದ ರಿಲಯನ್ಸ್ ಮತ್ತು ಬ್ರೂಕ್ಫೀಲ್ಡ್ ಇದೇ ಭಾಗದಲ್ಲಿ $11 ಬಿಲಿಯನ್ ಮೌಲ್ಯದ ಎಐ ಡೇಟಾ ಸೆಂಟರ್ ಯೋಜನೆಯನ್ನು ಕೈಗೆತ್ತಿಕೊಂಡಿವೆ. ಒಟ್ಟಾರೆಯಾಗಿ ಅಂಬಾನಿ ಮತ್ತು ಅದಾನಿ ನಡುವಿನ ಈ ಪೈಪೋಟಿಯಿಂದ ಆಂಧ್ರಪ್ರದೇಶವು ದೇಶದ ಡಿಜಿಟಲ್ ಪವರ್ ಹೌಸ್ ಆಗಿ ಬದಲಾಗುತ್ತಿದ್ದು, ಭಾರತವನ್ನು ಜಾಗತಿಕ ಎಐ ಭೂಪಟದಲ್ಲಿ ಅಗ್ರಸ್ಥಾನಕ್ಕೆ ತರಲು ವೇದಿಕೆ ಸಿದ್ಧವಾಗಿದೆ. ಭಾರತದ ಪ್ರಖ್ಯಾತ ಫ್ಯಾಂಟಸಿ ಗೇಮಿಂಗ್ ಸಂಸ್ಥೆ ಡ್ರೀಮ್11 ತನ್ನ ವ್ಯವಹಾರದ ದಿಕ್ಕನ್ನೇ ಸಂಪೂರ್ಣವಾಗಿ ಬದಲಾಯಿಸಲು ಮುಂದಾಗಿದ್ದು, ಕೇವಲ ಬೆಟ್ಟಿಂಗ್ ಅಥವಾ ಗೇಮಿಂಗ್ ಆಪ್ ಆಗಿ ಉಳಿಯದೆ ಇದೀಗ ಒಂದು ಪೂರ್ಣ ಪ್ರಮಾಣದ ಕ್ರೀಡಾ ಮನರಂಜನಾ ವೇದಿಕೆಯಾಗಿ ಮರುಹುಟ್ಟು ಪಡೆಯುತ್ತಿದೆ ಎಂದು ವರದಿಗಳು ತಿಳಿಸಿವೆ. ಸರ್ಕಾರದ ರಿಯಲ್ ಮನಿ ಗೇಮಿಂಗ್ ನಿಯಮಗಳ ಕಠಿಣ ನಿರ್ಬಂಧಗಳ ನಂತರ ಕಂಪನಿಯು ಸೆಕೆಂಡ್ ಸ್ಕ್ರೀನ್ ಸ್ಪೋರ್ಟ್ಸ್ ಎಂಟರ್ಟೈನ್ಮೆಂಟ್ ಎನ್ನುವ ಹೊಸ ಮಾದರಿಯತ್ತೆ ಮುಖ ಮಾಡಿದೆ ಎಂದು ವರದಿಗಳು ತಿಳಿಸಿವೆ. ಈ ಬಗ್ಗೆ ಮಾತನಾಡಿರುವ ಡ್ರೀಮ್ ಸ್ಪೋರ್ಟ್ಸ್ ಸಂಸ್ಥಾಪಕ ಹರ್ಷ್ ಜೈನ್, ನಾವು ಗೇಮಿಂಗ್ಗಿಂತ ಮುಂದಕ್ಕೆ ಸಾಗಿದ್ದೇವೆ ಎಂದು ಹೇಳಿದ್ದು, ಹೊಸ ಆಪ್ನಲ್ಲಿ ಲೈವ್ ಸ್ಟ್ರೀಮಿಂಗ್, ಜನಪ್ರಿಯ ಕ್ರಿಯೇಟರ್ಗಳ ಶೋಗಳು ಮತ್ತು ಪಂದ್ಯ ನೋಡುತ್ತಲೇ ಚರ್ಚೆ ನಡೆಸುವಂತಹ ಫ್ಯಾನ್ ಎಂಗೇಜ್ಮೆಂಟ್ ಆಯ್ಕೆಗಳನ್ನು ನೀಡಲಿದ್ದಾರೆ. ವಿಶೇಷವೆಂದರೆ ನಿಯಮಗಳ ಬದಲಾವಣೆಯಿಂದ ಸಂಕಷ್ಟವಿದ್ದರೂ ಕಂಪನಿ ಯಾವುದೇ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕದೆ ಕ್ರೀಡಾಭಿಮಾನಿಗಳ ನೆಚ್ಚಿನ ಹ್ಯಾಂಗ್ಔಟ್ ತಾಣವಾಗಲು ನಿರ್ಧರಿಸಿದೆ ಎಂದು ತಿಳಿದುಬಂದಿದೆ. ಜಾಗತಿಕವಾಗಿ $10 ಬಿಲಿಯನ್ ಆದಾಯದ ಗುರಿ ಹೊಂದಿರುವ ಡ್ರೀಮ್11 ಈಗ ಕೇವಲ ಆಟದ ವೇದಿಕೆಯಲ್ಲ, ಬದಲಾಗಿ ಕ್ರೀಡೆ, ಮನರಂಜನೆ ಮತ್ತು ಅಭಿಮಾನಿಗಳ ಹೊಸ ಸಂಗಮವಾಗಿ ಭಾರತದ ಸ್ಪೋರ್ಟ್ಸ್ ಟೆಕ್ ವಲಯದಲ್ಲಿ ಹೊಸ ಅಧ್ಯಾಯ ಬರೆಯಲು ಸಜ್ಜಾಗಿದೆ.